ನಾನು ಇವತ್ತು ನಿಮ್ಮ ಜೊತೆ TMT ಚೆಕಪ್ ಬಗ್ಗೆ ಮಾತಾಡ್ತೇನೆ. ಈ ಹಾರ್ಟ್ ಸಮಸ್ಯೆ ಅನ್ನೋದು ಈ ಜನ್ರೇಷನಲ್ಲಿ ಸರ್ವೇ ಸಾಮಾನ್ಯ ಆಗಿದೆ. ಹಾಸ್ಪಿಟ್ಲ್ಗಳೆಲ್ಲ ತುಂಬಿ ತುಳುಕ್ತಿದ್ದಾವೆ, ಹಾರ್ಟ್ ಹಾಸ್ಪಿಟ್ಲ್ಗಳು. ಸೊ ಈ ಎದೆ ನೋವು ಅಂತ ಪೇಷಂಟು ಹಾಸ್ಪಿಟ್ಲ್ಗೆ ಹೋದರೆ ECG ಮಾಡ್ತಾರೆ. ನಾನು ಮೊದಲೆಲ್ಲ ಹೇಳಿದ್ದೀನಿ, ಈಗಲೂ ಹೇಳ್ತಿದ್ದೀನಿ. ECG ಮಾಡ್ತಾರೆ, 2D ಇಕೋ ಮಾಡ್ತಾರೆ, ಬ್ಲಡ್ ಚೆಕಪ್ಸ್ ಎಲ್ಲ ಮಾಡ್ತಾರೆ, TMT ಮಾಡ್ತಾರೆ, ಇತ್ಯಾದಿ ಹಾರ್ಟ್ಗೆ ಸಂಬಂಧಪಟ್ಟಿರೋವಂಥ ಶುಗರ್ BP ಗಳೆಲ್ಲ ಚೆಕ್ ಮಾಡ್ತಾರೆ ಅಂತ ಹೇಳ್ತಾನೆ ಬಂದಿದ್ದೇನೆ. ಸೊ ಈ ಚೆಕಪ್ಗಳಲ್ಲಿ ಒಂದು ನಿರ್ಣಾಯಕವಾದ ಪಾತ್ರ ವಹಿಸುವಂಥ TMT ಚೆಕಪ್. ಈ ಚೆಕಪ್ ಯಾಕೆ ಮಾಡ್ತಾರೆ, ಯಾವ ವಯಸ್ಸಿನವ್ರಿಗೆ ಮಾಡ್ತಾರೆ, ಏನಿಗೋಸ್ಕರ ಮಾಡ್ತಾರೆ, ಅದನ್ನೆಲ್ಲ ನಾನು ಹೇಳಲು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ. TMT ಟ್ರೆಡ್ಮಿಲ್ ಸ್ಟ್ರೆಸ್ ಟೆಸ್ಟ್ ಯಾಕೆ ಮಾಡ್ತಾರೆ ಇದನ್ನು ಅಂದರೆ, ಪೇಷಂಟು ಅವಾಗವಾಗ ಎದೆ ನೋವು ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಹಾರ್ಟ್ ಚೆಕಪ್ಗೆ ಅಂತ ಹೋಗ್ತಾರೆ ಅಂತ ಇಟ್ಕೊಳ್ಳೋಣ. ಹೋದ್ಮೇಲೆ ECG ಮಾಡ್ತಾರೆ, ECG ನಾರ್ಮಲ್ ಬರುತ್ತೆ ಅಂತ ಇಟ್ಕೊಳ್ಳಿ. ಆಮೇಲೆ 2D ಇಕೋ ಮಾಡ್ತಾರೆ. 2D ಇಕೋನು ನಾರ್ಮಲ್ ಬಂದರೆ 2 ರಿಪೋರ್ಟ್ ಡಾಕ್ಟರ್ ಹತ್ರ ತೋರಿಸಿದ್ರೆ ಪೇಷಂಟು ಇನ್ನೂ ಕಂಪ್ಲೇಂಟ್ಸ್ ಮಾಡ್ದೇ ಇರ್ತಾರೆ. ಅವರು ಎದೆ ನೋವು ಆಗ್ತಿದೆ, ಮತ್ತು ಎದೆಯ ಹಿಂದಿನ ಭಾಗದಲ್ಲಿ ನೋವು ಆಗ್ತಿದೆ, ಲೆಫ್ಟ್ ಹ್ಯಾಂಡು ಕೈ ಫುಲ್ಲು ನೋವು ಆಗ್ತಿದೆ, ಸುಸ್ತಾಗುತ್ತೆ ನಡಿಬೇಕಾದ್ರೆ, ಆಮೇಲೆ ಬೆವರು ಬರುತ್ತೆ, ಇದೆಲ್ಲ ಹೇಳ್ತಿರ್ತಾರೆ ಡಾಕ್ಟರ್ ಹತ್ರ. ಸೊ ಇವೆರಡು ರಿಪೋರ್ಟ್ ನಾರ್ಮಲ್ ಇರುತ್ತೆ, ECG 2D ಇಕೋ. ಆದ್ರೂ ಪೇಷಂಟ್ಗೆ ಇಷ್ಟೆಲ್ಲ ಒಂದು ಲಕ್ಷಣಗಳು ಇದ್ದಾವೆ, ಹಾರ್ಟ್ ಲಕ್ಷಣಗಳು, ಸಿಂಪ್ಟಮ್ಸ್ ಅಂತ ಹೇಳ್ಬಿಟ್ಟು ಡಾಕ್ಟ್ರ್ ಏನು ಮಾಡ್ತಾರೆ, TMT ಒಂದು ಮಾಡಿಸೋಣ ಅಂತ ಹೇಳ್ಬಿಟ್ಟು TMT ಮಾಡ್ತಾರೆ. ಈ TMT ಯಾವ ರೀತಿ ಚೆಕಪ್ ಇರುತ್ತೆ ಅಂತ ಹೇಳಬೇಕು ಅಂತ ಹೋದರೆ, ನೀವುಗಳೆಲ್ಲ ನೋಡಿರ್ತಾರೆ ಈ ಜಿಮ್ಗಳಲ್ಲಿ ಮಷಿನ್ ಮೇಲೆ ನಡೀತಿರ್ತಾರೆ, ಬೆಲ್ಟ್ ಮೇಲೆ 2 ಕೈ ಹಿಡ್ಕೊಂಡಾರ ನಡೀತಾರೆ ಕೆಲವರು, ಅಥವಾ ಕೈ ಬಿಟ್ಬಿಟ್ಟು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಸ್ಪೀಡ್ ಇಟ್ಕೊಂಡು ನಡೀತಿರ್ತಾರೆ. ಸೊ ಅದೇ ಥರನಾಗಿ ಟ್ರೆಡ್ಮಿಲ್ ಸ್ಟ್ರೆಸ್ ಟೆಸ್ಟ್ TMT ಇದು ಡಾಕ್ಟ್ರು ಹಾಸ್ಪಿಟ್ಲ್ಗಳಲ್ಲಿ ಚೆಕಪ್ ಮಾಡ್ತಾರೆ. ಮೊದಲು ಪೇಷಂಟ್ಗೆ ECGಗೆ ಯಾವ ಥರ ನಾವು ಲೀಡ್ಸ್ ಕನೆಕ್ಟ್ ಮಾಡ್ತೀವೋ ಆ ಥರ 10 ಲೀಡ್ಸ್ ಎಲ್ಲ ಕನೆಕ್ಟ್ ಮಾಡಿಬಿಟ್ಟು, ಆಮೇಲೆ ಕಂಪ್ಯೂಟರ್ ಸಿಸ್ಟಮಲ್ಲಿ ಪೇಷಂಟ್ ಹೆಸರು, ವಯಸ್ಸು, ಡಾಕ್ಟ್ರ್ ಹೆಸರು, ಆಮೇಲೆ ಏನೆಲ್ಲ ಅವರ ಸಮಸ್ಯೆಗಳು ಇದ್ದಾವೆ ಅಂತೇಳ್ಬಿಟ್ಟು ಅದನ್ನೆಲ್ಲ ಎಂಟ್ರಿ ಮಾಡಿಬಿಟ್ಟು ಸ್ಟಾರ್ಟ್ ಮಾಡ್ತಾರೆ. ಇವಾಗ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಪೇಷಂಟು ಹಾರ್ಟ್ ರೇಟು ನಾರ್ಮಲ್ ಇರುತ್ತೆ, ಪೇಷಂಟ್ಗೆ ಏನೋ ಸ್ಟೇಬಲ್ ಇರ್ತಾರೆ, ಅವ್ರಿಗೆ ಏನೋ ತೊಂದರೆ, ಬರೀ ಎದೆನೋ ಅಂತ ಹೇಳಿರ್ತಾರೆ ಅಲ್ವಾ. ಆಮೇಲೆ ಪೇಷಂಟ್ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದರೆ ಏನಾಗುತ್ತೆ, ಅವ್ರು ನಡೀತಾ ಉಬ್ಬಸ ಬರುತ್ತೆ. ಉತ್ತರ ಕರ್ನಾಟಕ ಸೈಡಲ್ಲಿ ಹೇಳಬೇಕಂದ್ರೆ ದಮ್ ಬರುತ್ತೆ ಅಂತಾರೆ, ದಕ್ಷಿಣ ಕರ್ನಾಟಕದವರೆಲ್ಲ ಉಬ್ಬಸ್ಸು ಅಂತಾರೆ. ಸೊ ನಡಿಬೇಕಾದ್ರೆ ಪೇಷಂಟ್ಗೆ ದಮ್ ಬರುತ್ತೆ, ದಮ್ ಬರಬೇಕಾದ್ರೆ ಹಾರ್ಟ್ ಕೂಡ ಬೀಟು ಜಾಸ್ತಿ ಆಗ್ತಾ ಹೋಗುತ್ತೆ. ಬೀಟು ಜಾಸ್ತಿ ಆಗ್ತಿದ್ರೆ ದಮ್ಮು ಕೂಡ ಬರ್ತಿರ್ತೈತೆ. ಹಾರ್ಟ್ ಬೀಟ್ ಆಗಬೇಕಾದ್ರೆ ಹಾರ್ಟಲ್ಲಿರೋ ನರನಾಡಿಗಳೆಲ್ಲ ಫುಲ್ಲು ಪಂಪ್ ಮಾಡೋ ಪರಿಸ್ಥಿತಿಗೆ ಬರ್ತವೆ. ಹಾರ್ಟು ಬೀಟ್ ಜಾಸ್ತಿ ಆಗ್ತಿರ್ಬೇಕಾದ್ರೆ ನರಗಳೆಲ್ಲ ಆ್ಯಕ್ಟಿವ್ ಆಗಬೇಕು, ಪಂಪ್ ಮಾಡ್ತಾಯಿದ್ರೆ, ಹಾರ್ಟ್ ಪಂಪ್ ಮಾಡ್ತಾಯಿದ್ರೆ ನರಗಳಲ್ಲಿ ರಕ್ತ ಸಂಚಲನೆ ಸ್ಪೀಡ್ ಆಗ್ತಾ ಹೋಗುತ್ತೆ. ರಕ್ತ ಸಂಚಲನೆ ಸ್ಪೀಡ್ ಆಗ್ತಾ ಹೋದರೆ, ಒಂದು ವೇಳೆ ನರಗಳು ನಾರ್ಮಲ್ ಇದ್ದರೆ, ಹಾರ್ಟಲ್ಲಿರೋ ಎಲ್ಲ ನರಗಳು ನಾರ್ಮಲ್ ಇದ್ದರೆ ರಕ್ತ ಸಂಚಲನ ಸರಾಗವಾಗಿ ಆಗುತ್ತೆ, ಬ್ಲಡ್ ಎಲ್ಲ ಫಾಸ್ಟಾಗಿ ಓಡಾಡುತ್ತೆ, ಹಾರ್ಟ್ ಕರೆಕ್ಟಾಗಿ ಪಂಪ್ ಮಾಡುತ್ತೆ. ಒಂದು ವೇಳೆ ನರಗಳಲ್ಲಿ ಏನಾದರೂ ವೀಕ್ನೆಸ್ ಇದ್ದರೆ ಪಂಪ್ ಕರೆಕ್ಟಾಗಿ ಆಗೋಲ್ಲ, ಹಾರ್ಟ್ ಪಂಪ್ ಮಾಡಿದರೂ ಕೂಡ ನರಗಳಲ್ಲಿ ಬ್ಲಡ್ಡು ಕರೆಕ್ಟಾಗಿ ಓಡಾಡಲ್ಲ. ಇದು ಸ್ಟ್ರೆಸ್ ಕೊಟ್ಟು ನೋಡುವಂಥ ಚೆಕಪ್ಪು. ದಮ್ ಬರುತ್ತಿರುತ್ತೆ ಪೇಷಂಟ್ಗೆ, ಹಾರ್ಟ್ ಜಾಸ್ತಿ ಬೀಟ್ ಆಗ್ತಿರುತ್ತೆ ಅಲ್ಲ, ಆ ಟೈಮಲ್ಲಿ ರಕ್ತ ಸಂಚಲನೆ ಸ್ಪೀಡ್ ಆಗ್ತಿರುತ್ತೆ. ಫುಲ್ಲು ಹಾರ್ಟಲ್ಲಿರೋ ನರನಾಡಿಗಳಲ್ಲೇ ಇಡೀ ದೇಹದಲ್ಲಿ. ನಮಗೆ ಹಾರ್ಟಲ್ಲಿ ನರನಾಡಿಗಳು ನೋಡಬೇಕು, ವೀಕ್ ಇದ್ದಾವೋ ಸ್ಟ್ರಾಂಗ್ ಇದ್ದಾವೋ ಅಂತೇಳ್ಬಿಟ್ಟು. ಒಂದು ವೇಳೆ ಆ ನರಗಳು ಆ್ಯಕ್ಟಿವ್ ಇಲ್ಲ ಅಂದರೆ, ಸ್ಟ್ರಾಂಗ್ ಇಲ್ಲ ಅಂದರೆ, ವೀಕ್ ಇದ್ದರೆ ಆ ನರಗಳಲ್ಲಿ ಬ್ಲಡ್ಡು ಕರೆಕ್ಟಾಗಿ ಓಡಾಡಲ್ಲ, ಅಲ್ಲಿ ಬಿಟ್ಟು ಓಡಾಡ್ತಿರುತ್ತೆ. ಎಕ್ಸಾಂಪಲ್ಗೆ ಹೇಳಬೇಕಂದ್ರೆ, ಪೈಪಲ್ಲಿ ನೀರು ಹೋಗ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಗುಳ್ಳೆ ಬರ್ತಿರುತ್ತೆ ನೋಡಿ, ಆ ಥರ ಬ್ಲಡ್ಡು ಬಿಟ್ಟು ಓಡಾಡ್ತಿರುತ್ತೆ, ಅಥವಾ ಗಟ್ಟಿಯಾಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಲ್ಲೇ. ಯಾಕಂದರೆ ಕೊಲೆಸ್ಟ್ರಾಲ್ ಅನ್ನೋ ಅಂಶ ಅಲ್ಲಿ ನರನಾಡಿಗಳ ಅಕ್ಕಪಕ್ಕದಲ್ಲಿ ತುಂಬಿಕೊಂಡಿರುತ್ತೆ. ಸೊ ಅಂಥ ಟೈಮಲ್ಲಿ ಪೇಷಂಟು ನಡೀತಾ ಎದೆ ನೋವು ಅಂತ ಸ್ಟಾರ್ಟ್ ಮಾಡ್ತಾರೆ, ಇನ್ನೂ ಜಾಸ್ತಿ ಆಗ್ತಿದೆ ಎದೆ ನೋವು ಅಂತ ಹೇಳಿಬಿಡ್ತಾರೆ.
ಚೆಕಪ್ ಮಾಡೋರಿಗೆ ಅಥವಾ ಡಾಕ್ಟರ್ಸ್ಗೆ ಪಕ್ಕದಲ್ಲೇ ಇರ್ತಾರಲ್ಲ, ಮಷಿನ್ ಮೇಲೆ ನಡೀತಿರುತ್ತೆ ಪೇಷಂಟು, ಡಾಕ್ಟರ್ಸು ಕಂಪ್ಯೂಟರ್ ಸಿಸ್ಟಮಲ್ಲಿ ECG ನೋಡ್ತಾನೇ ಇರ್ತಾರೆ. ಈ ಕಡೆ ಪೇಷಂಟು ನೋವು ಜಾಸ್ತಿ ಆಗ್ತಿದೆ ಅಂದಮೇಲೆ ಡಾಕ್ಟರ್ಸ್ ಕಂಪ್ಯೂಟರ್ ಸಿಸ್ಟಮಲ್ಲಿ ಅಬ್ಸರ್ವ್ ಮಾಡ್ತಾರೆ ECG. ಒಂದು ವೇಳೆ ECG ಸಡನ್ನಾಗಿ ಚೇಂಜಸ್ ಆಗ್ತಿದ್ರೆ ಪೇಷಂಟ್ ಹೇಳೋದಕ್ಕೂ ಈ ಕಂಪ್ಯೂಟ್ರಲ್ಲಿ ಹೋಗ್ತಿರೋ ECGಗೂ ಕರೆಕ್ಟಾಗಿ ಮ್ಯಾಚಿಂಗ್ ಇರುತ್ತೆ. ಯಾಕಂದರೆ ಪೇಷಂಟ್ ನೋವು ಆಗ್ತಿರುತ್ತೆ ಅಂದಮೇಲೆ ಹಾರ್ಟಲ್ಲಿ ನರದಲ್ಲಿ ರಕ್ತ ಕರೆಕ್ಟಾಗಿ ಓಡಾಡೋಲ್ಲ ಆ ಟೈಮಲ್ಲಿ. ಆವಾಗ ಪೇಷಂಟ್ಗೆ ನೋವು ಇನ್ನೂ ಜಾಸ್ತಿ ಆಗುತ್ತೆ. ನೋವು ಜಾಸ್ತಿ ಆಗ್ತಾ ಆಗ್ತಾ ಹಾರ್ಟಲ್ಲಿ ರಕ್ತ ಕರೆಕ್ಟಾಗಿ ನರದಲ್ಲಿ ಓಡಾಡಲ್ಲ. ಇಲ್ಲಿ ಕಂಪ್ಯೂಟ್ರಲ್ಲಿ ECG ಸಡನ್ನಾಗಿ ಚೇಂಜ್ ಆಗಿಬಿಡುತ್ತೆ. ಆವಾಗ ಫ್ಯೂಚರಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದು ಡಾಕ್ಟ್ರ್ ಇವಾಗಲೇ ತಪ್ಪಿಸ್ತಾರೆ. ಆ ಮಷೀನು ಸ್ಟಾಪ್ ಮಾಡ್ತಾರೆ. ಸ್ಟಾಪ್ ಮಾಡಿಬಿಟ್ಟು ಪೇಷಂಟ್ಗೆ ಕೂರಿಸ್ಬಿಟ್ಟು ಒಂದು 2-3 ನಿಮಿಷ 4-5 ನಿಮಿಷ ನೋಡ್ತಾರೆ. ಕೂತಾಗ ಪೇಷಂಟ್ಗೆ ದಮ್ಮು ಅಥವಾ ಉಬ್ಬಸ ಕಡಿಮೆ ಆಗ್ತಾ ಹೋಗುತ್ತಲ್ವ, ಆವಾಗ ಹಾರ್ಟಲ್ಲಿ ಪಂಪ್ ಆಗೋದನ್ನು ಕೂಡ ಸ್ಲೋ ಆಗ್ತಾ ಬರುತ್ತೆ. ಹಾರ್ಟ್ ನಾರ್ಮಲ್ ರೇಂಜಿಗೆ ಬರುತ್ತಿರುತ್ತೆ. ಆ ಟೈಮಲ್ಲೂ ಕೂಡ ಇನ್ನೂ ಜಾಸ್ತಿ ಕ್ಲಟ್ಟು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅಂಥ ಟೈಮಲ್ಲಿ ಕಂಪ್ಯೂಟ್ರಲ್ಲೂ ಕೂಡ ECG ಇನ್ನೂ ಚೇಂಜಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಪೇಷಂಟ್ಗೂ ಬೆವರು ಬರ್ಬೋದು ಅಥವಾ ಏನೇನೋ ಇನ್ನೂ ಜಾಸ್ತಿ ಆಗ್ಬೋದು. ಇಂಥದ್ದು ಈಸಿಯಾಗಿ ನಾವು ಫ್ಯೂಚರಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದನ್ನು ಈಗಲೇ ತಪ್ಪಿಸ್ಬೋದು. ಸೊ ಇದು ಈಸಿಯಾಗಿ ನಾವು ಕ್ಯಾಚ್ ಮಾಡಿಬಿಟ್ಟು ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಈ ಕಂಪ್ಯೂಟ್ರಲ್ಲಿ ECG ಚೇಂಜಸ್ ಬರುತ್ತಲ್ವ, ಅದನ್ನೆಲ್ಲ ಪ್ರಿಂಟ್ ತೊಗೊಂಡು ಡಾಕ್ಟ್ರು ಅದು ಪಾಸಿಟಿವ್ ಅಂತ ಬರೆದ್ಬಿಟ್ಟು ಏನು ಮಾಡ್ತಾರೆ, ಕೆಲವೊಂದು ಪೇಷಂಟ್ಗೆ ತುಂಬ ಸ್ಟ್ರಾಂಗು ಬ್ಲಾಕೇಜ್ ಇದ್ದರೆ ಅಂಜಿಯೋಗ್ರಾಮ್ ಮಾಡ್ತಾರೆ. ಅಂಜಿಯೋಗ್ರಾಮಿಗೆ ಪೇಷಂಟ್ಗೆ ಅಡ್ಮಿಷನ್ ಮಾಡಿಬಿಟ್ಟು ಅಂಜಿಯೋಗ್ರಾಮ್ ಮಾಡ್ತಾರೆ. ಅಂಜಿಯೋಗ್ರಾಮ್ ನಾರ್ಮಲ್ ಇದ್ದರೆ ಅವರು ಅಂಜಿಯೋಗ್ರಾಮ್ ಯಾವ ಥರ ಮಾಡ್ತಾರೆ ಅಂದರೆ, ಈ ಕೈ ಇರುತ್ತಲ್ಲ, ಕೈಯಿಂದ ನರದಲ್ಲಿ ಹಾಕಿಬಿಟ್ಟು ಈ ಸೂಜಿ ಕಂಪ್ಯೂಟ್ರಲ್ಲಿ ಇಲ್ಲಿ ತೊಗೊತಾರೆ. ಪೂರ್ತಿ ಕೈಯಿಂದ ನರದಲ್ಲಿ ಹಾಕ್ಕೊಂಡು ಸೂಜಿ ಅಲ್ಲಿ ದೊಡ್ಡದೊಂದು ಪರದೆಯಲ್ಲಿ ನೋಡ್ತಾ ಎಲ್ಲೆಲ್ಲಿ ಬ್ಲಾಕೇಜ್ ಇದೆಯೋ ಅದನ್ನು ಕ್ಲಿಯರ್ ಮಾಡ್ತಾರೆ. ಬ್ಲಡ್ ಓಡಾಡೋಕ್ಕೆ ದಾರಿ ಮಾಡ್ತಾರೆ ಡಾಕ್ಟರ್ಸ್. ಅದು ಅಂಜಿಯೋಗ್ರಾಮ್ ಮಾಡ್ತಾರೆ. ಅದು ಒಂದು ಅಂಜಿಯೋಗ್ರಾಮ್ಗೆ ಅದು ಸಾಧ್ಯವಾಗದೇ ಇದ್ದರೆ PTC ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಅದು ಸ್ಟಂಟ್ ಹಾಕಬೇಕಾಗುತ್ತೆ. ಎಲ್ಲಿ ಬ್ಲಡ್ಡು ಓಡಾಡಲ್ವೋ ಆ ಜಾಗದಲ್ಲಿ ತೊಗೊಂಡು ಸ್ಟಂಟ್ ಹೋಗಿಬಿಟ್ಟು ಅಲ್ಲಿ ಕೂರಿಸ್ತಾರೆ. ಅಲ್ಲಿ ಕರೆಕ್ಟಾಗಿ ಬ್ಲಡ್ ಓಡಾಡೋಕ್ಕೆ ದಾರಿ ಆಗುತ್ತೆ. ಇದನ್ನೆಲ್ಲ ನಾವು ಓದ್ಕೊಂಡು ತಿಳ್ಕೊಬೋದು. ಇದನ್ನೆಲ್ಲ ತಿಳ್ಕೊಬೇಕು ಅಂತ ನಾವು MBBS ಓದಬೇಕಂತಿಲ್ಲ, MDA ಕಾರ್ಡಿಯಾಲಜಿಸ್ಟೇ ಆಗಬೇಕಂತೇನಿಲ್ಲ. ತಿಳ್ಕೊಬೇಕಾದ್ರೆ ಜಸ್ಟ್ ಬುಕ್ಗಳೆಲ್ಲ ಜನರಲ್ ನಾಲೆಜೆಲ್ಲ ನಾವು ಓದಬೇಕು, ತಿಳ್ಕೊಬೇಕು. ಮತ್ತು ನಮ್ಮ ಸಮಾಜದಲ್ಲಿರೋ ಎಲ್ರಿಗೂ ಹೇಳಬೇಕು. ಏನೇನೋ ಆದರೆ ಏನೆಲ್ಲ ಮಾಡಬೇಕು, ಚೆಕಪ್ಪು ಏನೆಲ್ಲ ಇರುತ್ತೆ, ಯಾವ ಥರ ಹಾಸ್ಪಿಟ್ಲ್ಗಳಿಗೆ ಹೋಗಬೇಕು ಅಂತೇಳ್ಬಿಟ್ಟು. ಯಾಕಂದರೆ ಈ ಜನ್ರೇಷನೆಲ್ಲ ನಾನು ಆಗಲೇ ಹೇಳೋದ್ನಲ್ಲ, ಇದೇನೋ ತುಂಬ ಆಗ್ತಿದೆ. ಚಿಕ್ಕ ವಯಸ್ಸಿನಲ್ಲೇ ಎಲ್ಲ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟು ತುಂಬ ಜನ ಜೀವನೇ ಕಳ್ಕೊತಿದ್ದಾರೆ. ಸೊ ಹಾಗಾಗಿ ತಾವುಗಳಾಗಲಿ ತಮ್ಮ ಅಕ್ಕಪಕ್ಕದಲ್ಲಿ ಯಾರೇ ಆಗಲಿ ಎದೆ ನೋವು ಅಂತ ಅಂದ್ಬಿಟ್ರೆ ಸ್ಪೆಷಲ್ಲಾಗಿ ಹಾರ್ಟ್ ಚೆಕ್ ಮಾಡುವಂಥ ಹಾಸ್ಪಿಟ್ಲಿಗೆ ಹೋಗಿಬಿಟ್ಟು ನೀವುಗಳು ಹಾರ್ಟ್ ಚೆಕ್ ಮಾಡ್ಕೊಳ್ಳಿ. ಏನೋ ಡೌಟ್ ಇದ್ದರೂ ಕೂಡ ಟ್ರೀಟ್ಮೆಂಟ್ ಕೊಡ್ತಿರ್ತಾರೆ ಡಾಕ್ಟರ್ಸು, ಟ್ಯಾಬ್ಲೆಟ್ ಎಲ್ಲ ಕೊಡ್ತಿರ್ತಾರೆ. ಒಂದು ವೇಳೆ ಏನೂ ಇಲ್ಲ ಅಂದರೆ ಕೂಡ ನೀವು 6 ತಿಂಗಳಿಗೆ ವರ್ಷಿಗೆ ಹಾರ್ಟ್ ಚೆಕಪ್ ಮಾಡ್ತಾನೇ ಇರಬೇಕು. ಶುಗರ್ ಆಗಲಿ, BP ಆಗಲಿ, ಥೈರಾಯ್ಡ್ ಆಗಲಿ ಚೆಕಪ್ ಮಾಡ್ತಾನೇ ಇರಬೇಕು. ಇವೆಲ್ಲ ಚೆಕಪ್ ಮಾಡಿಕೊಂಡ್ರೆ ನಮಗೆ ಒಳ್ಳೆಯದೇ. ಸೊ TMT ಯಾರಿಗೆಲ್ಲ ಮಾಡ್ತಾರೆ, ನಾನು ಹೇಳಿದ್ನಲ್ಲ, ಇದೇನೋ ಒಂದವರಿಗೆ ECG ಎಕೋ ನಾರ್ಮಲ್ ಆಗಿದ್ದವ್ರಿಗೂ TMT ಮಾಡ್ತಾರೆ. ಮತ್ತು ಹೈ BP ಇದ್ದರೆ TMT ಮಾಡಲ್ಲ. 150-60ಕ್ಕಿಂತಲೂ 70-80 180 BP ಇದ್ದರೆ 180/100 110 ಇದ್ದರೆ TMT ಮಾಡಲ್ಲ. ಮತ್ತು ಮೊನ್ನೆನೇ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತೇಳ್ಬಿಟ್ಟು ಗೊತ್ತಾದರೆ ECGನಲ್ಲಿ ಅಂಥವ್ರಿಗೆ TMT ಮಾಡಲ್ಲ. ತುಂಬ ವಯಸ್ಸಾದವ್ರಿಗೆ ನಡೆಯೋಕ್ಕೆ ಆಗಲ್ಲ ಅನ್ನೋರಿಗೆ TMT ಮಾಡಲ್ಲ. ಮತ್ತು ಚಿಕ್ಕ ಮಕ್ಕಳಿಗೆಲ್ಲ 18, 17, 16 ವರ್ಷ ಅಂಥವ್ರಿಗೆಲ್ಲ TMT ಮಾಡಲ್ಲ. ಒಂದು ವೇಳೆ ಮಾಡಲೇಬೇಕು ಅಂದರೆ ಅದು ಹಾರ್ಟ್ ಡಾಕ್ಟ್ರು ಡಿಸೈಡ್ ಮಾಡಬೇಕಾಗುತ್ತೆ. ಸೊ ಈ TMT ಅನ್ನೋ ಚೆಕಪ್ ಬಗ್ಗೆ ನಾನು ನಿಮಗೆ ಇಷ್ಟೊತ್ತು ಹೇಳಿದ್ದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನಾದರೂ ಇದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ಖಂಡಿತ ಮೆಸೇಜ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ.